ನಮಸ್ತೆ ಎಲ್ಲರಿಗೂ. ಮೊದಲಿನ ವಿಡಿಯೋದಲ್ಲಿ ಏನು ಮಾಡಿದ್ವಿ ಅಂತಂದರೆ ಮೆದುಳಿನಲ್ಲಿ ಬರ್ತಕ್ಕಂತಹ ಮುಮ್ಮೆದುಳು, ಮಧ್ಯದ ಮೆದುಳಿನ ಬಗ್ಗೆ ಅದರ ಭಾಗಗಳು ಯಾವ್ಯಾವ ಬರ್ತಾವ ಅಂತ ತಿಳ್ಕೊಂಡಿದ್ವಿ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ಏನು ಮಾಡೋಣ, ಹಿಮ್ಮೆದುಳುದಲ್ಲಿ ಬರ್ತಕ್ಕಂತಹ ಭಾಗಗಳು ಮತ್ತು ಇದರ ಕಾರ್ಯದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹಿಮ್ಮೆದುಳಿನಲ್ಲಿ ಇದರಲ್ಲಿ ಏನೇನು ಬರುತ್ತಾ ಮತ್ತೆ 3 ಭಾಗಗಳು ಬರ್ತಾವ. ಯಾವ್ದು ಇದರಲ್ಲಿ ಫಾನ್ಸ್, ಅನುಮಸ್ತಿಷ್ಕ, ಮೆಡುಲ್ಲಾ ಮತ್ತು ಅಬ್ಲಾಂಗೇಟ ಅಂತ ಬರುತ್ತಾ. ಯಾವ್ಯಾವು 3 ಭಾಗಗಳು ಬರ್ತಾವ. ಫಾನ್ಸ್, ಅನುಮಸ್ತಿಷ್ಕ ಮತ್ತು ಮೆಡುಲ್ಲಾ ಅಬ್ಲಾಂಗೇಟ ಅನ್ನೋದು 3 ಭಾಗಗಳು ಬರ್ತಾವ. ಹಾಗಾದ್ರೆ ಫಾನ್ಸ್ ನ ಕಾರ್ಯ ಏನು? ಮಹಾಮಸ್ತಿಷ್ಕ ಎದರಲ್ಲಿ ಬರುತ್ತಾ? ಎಸ್, ಮುಮ್ಮೆದುಳಿನಲ್ಲಿ ಮಹಾಮಸ್ತಿಷ್ಕ ಬರುತ್ತೆ. ಇದರಲ್ಲಿ ಮಹಾಮಸ್ತಿಷ್ಕ ಬರುತ್ತೆ. ಇದನ್ನ ಏನಂತೀವಿ ನಾವು ಇಂಗ್ಲಿಷ್ ನಲ್ಲಿ ಸೆರಿಬ್ರಮ್ ಅಂತ ಕೂಡ ಹೇಳ್ತೀವಿ. ಅನುಮಸ್ತಿಷ್ಕ ಹಾಗೂ ಮೆಡುಲ್ಲಾ ಅಬ್ಲಾಂಗೇಟದ ನಡುವಿನ ಸಂಪರ್ಕ ಏರ್ಪಡಿಸ್ತದೆ. ಒಂದು ಯಾವ್ದ್ರಲ್ಲಿ ಮಧ್ಯದಲ್ಲಿ ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ ಹಾಗೂ ಮೆಡುಲ್ಲಾ ಅಬ್ಲಾಂಗೇಟದ ನಡುವೆ ಏನ್ ಮಾಡುತ್ತಾ ಸಂಪರ್ಕವನ್ನು ಏರ್ಪಡಿಸುತ್ತದೆ. ಯಾವುದು ಸಂಪರ್ಕವನ್ನು ಏರ್ಪಡಿಸುವುದು? ಪಾನ್ಸ್. ಮೆದುಳಿನ 4 ಜೊತೆ ನರಗಳು ಮುಖದ ಭಾಗಕ್ಕೆ ಸಂಪರ್ಕವನ್ನು ಹೊಂದಿರುತ್ತಾ. ಯಾವುದು? ಮೆದುಳಿನ 4 ಜೊತೆ 1 ಪೇರ್, 2 ಪೇರ್, 4 ಪೇರ್, ಅವರ 3-4 ಪೇರ್ಗಳು ಏನು ಆಗಿರುತ್ತಾ ಮೆದುಳಿನಿಂದ ಕನೆಕ್ಷನ್ ಯಾವುದಕ್ಕಿರುತ್ತಾ? ಮುಖದ ಭಾಗಗಳಿಗೆ ನರಗಳಿಗೆ ಕನೆಕ್ಷನ್ ಇರುತ್ತಾ. ನೆಕ್ಸ್ಟ್, ಮುಖದ ಹಾವಭಾವಗಳಿಗೆ ಸ್ಪಂದಿಸುತ್ತವ. ಏನು? ಮುಖದ ಹಾವಭಾವಗಳಿಗೆ ಸ್ಪಂದಿಸುತ್ತದೆ. ಏನು ಅದರದ್ದು? ಫಾರ್ ಎಕ್ಸಾಂಪಲ್ ನಗುವುದ, ಅಗಿಯುವುದು, ಕೋಪ ಎಕ್ಸೆಟ್ರಾ ಮುಂತಾದವುಗಳು. ನಗುರ್ಲಿಂದ ನಮ್ಮ ಫೇಸಿನ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತಾ, ಮತ್ತು ಅಗಿಯುವುದು, ಊಟ ಮಾಡೋದ್ರಲ್ಲಿ ಚೀವ್ ಮಾಡ್ತಿರ್ತೀವಲ್ಲ ಅದರಲ್ಲಿ ಏನಾಗ್ತದೆ ನಮ್ಮ ಎಕ್ಸ್ಪ್ರೆಷನ್ ಕೂಡ ಚೇಂಜ್ ಆಗುತ್ತಾ. ನೆಕ್ಸ್ಟ್, ಕೋಪ ಬಂದಾಗಲೂ ಸಡನ್ ಆಗಿ ಮುಖ ಏನಾಗುತ್ತಾ ಎಕ್ಸ್ಪ್ರೆಷನ್ ಬೇರೆನೇ ಆಗುತ್ತಾ. ನೆಕ್ಸ್ಟ್ ಒನ್ ಅನುಮಸ್ತಿಷ್ಕ ಇದು ಶರೀರದ ಸಮತೋಲನವನ್ನು ಕಾಪಾಡುತ್ತದ. ನಮ್ಮ ಶರೀರದ ಸಮತೋಲನ, ಊಟ, ನೀರು, ಗಾಳಿ, ಆರೋಗ್ಯ ಎಲ್ಲವನ್ನ ಏನ್ ಮಾಡುತ್ತದ ಕರೆಕ್ಟಾಗಿ ನೋಡ್ಕೊತದ. ಇದು 150 ಗ್ರಾಂ ತೂಕವನ್ನು ಹೊಂದಿದ. ನೆಕ್ಸ್ಟ್, ಇದು ನಡೆಯುವುದು, ಓಡುವುದು, ಚಲನೆ, ನೃತ್ಯ ಎಕ್ಸೆಟ್ರಾ. ಇದರ ಕಾರ್ಯ ಏನು? ನಡೆಯುವುದಾಗಿರ್ಬೋದು, ಓಡುವುದು, ಚಲನೆ ಮತ್ತು ನೃತ್ಯ ಇದರದ್ದು ಕಾರ್ಯ. ನೆಕ್ಸ್ಟ್, ಇದ್ರಲ್ಲಿ ನೋಡಿ, ಇದು ಮೇನ್ ಪಾಯಿಂಟ್. ನಮ್ಗ ಕುಡಿದ ಅಮಲಿನಲ್ಲಿರುವ ವ್ಯಕ್ತಿಗೆ ನಿಯಂತ್ರಣದಲ್ಲಿಲ್ಲದ ಭಾಗ ಅಂತ ಕೇಳ್ತಾರೆ. ನಿಮ್ಗೆ ಕೇಳ್ತಾರೆ, ಕ್ವಶನ್ಸ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಕುಡಿದ ಅಮಲಿನಲ್ಲಿರ್ತಕ್ಕಂತಹ ವ್ಯಕ್ತಿಯು ಅವನ ಮೆದುಳು ಯಾಕ ಕಂಟ್ರೋಲ್ ಅಲ್ಲಿ ಸಿಗಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಆ ಭಾಗ ಯಾವುದು? ಅನುಮಸ್ತಿಷ್ಕ ಅಂತ ಹೇಳ್ಬೋದು ನಾವು. ಅನುಮಸ್ತಿಷ್ಕವನ್ನು ನಮ್ಮ ದೇಹದ ಸಣ್ಣ ಮೆದುಳು ಅಂತ ಹೇಳ್ತೀವಿ. ಏನು? ನಮ್ಮ ದೇಹದ ಸಣ್ಣ ಮೆದುಳು. ದೊಡ್ಡ ಮೆದುಳು ಯಾವುದು? ಎಸ್. ನೆಕ್ಸ್ಟ್, ಮೆಡುಲ್ಲಾ ಅಬ್ಲಾಂಗೇಟ. ಥರ್ಡ್ ಒನ್ ಯಾವ್ದು ಬರುತ್ತಾ? ಮೆಡುಲ್ಲಾ ಅಬ್ಲಾಂಗೇಟ. ಇದಕ್ಕೆ ನಾವೇನಂತೀವಿ? ಮಣಿಶಿರ ಅಂತ ಕೂಡ ಹೇಳ್ತೀವಿ. ಇದರ ಕಾರ್ಯ ಏನು? ಇದು ಮೆದುಳಿನ ಬಳ್ಳಿಗೆ ಸೇರಿಕೊಂಡು ದೇಹದ ಅನೈಚ್ಛಿಕ ಸ್ನಾಯುಗಳನ್ನು ನಿಯಂತ್ರಿಸುತ್ತದೆ. ಉದಾಹರಣೆಗೆ ಶ್ವಾಸಕೋಶ, ಜಠರ, ಹೃದಯ, ಮೂತ್ರಜನಕಾಂಗ, ವಾಂತಿ, ಕೆಮ್ಮು ಇದರ ಕಾರ್ಯ ಆಯಿತು. ನೆಕ್ಸ್ಟ್ ಒನ್ ಯಾವ್ದು ಬರುತ್ತಾ? ಮೆದುಳು ಬಳ್ಳಿ ಬರುತ್ತಾ. ಮೆದುಳು ಬಳ್ಳಿ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಮೆದುಳು ಬಳ್ಳಿಯು ಸಿಲಿಂಡರ್ ಆಕೃತಿಯಲ್ಲಿರುತ್ತದೆ. ಯಾವ ಆಕೃತಿಯಲ್ಲಿ? ಸಿಲಿಂಡರ್ನ ಆಕೃತಿಯಲ್ಲಿರುತ್ತದೆ. ಮೆದುಳು ಬಳ್ಳಿಯು ಮೇಲ್ಭಾಗದಲ್ಲಿ ಬಿಳಿ ವಸ್ತು, ಹಾಗೂ ಒಳಭಾಗದಲ್ಲಿ ಬೂದು ವಸ್ತುವಿನಿಂದ ಕೂಡಿದೆ. 31 ಜೊತೆ ನರಗಳು ದೇಹದ ವಿವಿಧ ಭಾಗಗಳಿಂದ ಹೃದಯ, ಶ್ವಾಸಕೋಶ, ಜಠರ ಎಕ್ಸೆಟ್ರಾ ಹಾಗೂ ಜ್ಞಾನೇಂದ್ರಿಯಗಳಲ್ಲಿ
ಕವಲೊಡೆದು ಹರಡಿಕೊಂಡಿದೆ. ಮೆದುಳು ಬಳ್ಳಿಯು ನರಗಳು, ಜ್ಞಾನವಾಹಿ ಮತ್ತು ಕ್ರಿಯಾವಾಹಿ ಎಂಬ ಎರಡು ಬಗೆಯ ನರತಂತುಗಳನ್ನು ಹೊಂದಿದೆ. ಯಾವುದು? ಜ್ಞಾನವಾಹಿ ಮತ್ತು ಕ್ರಿಯಾವಾಹಿ ಎಂಬ ಎರಡು ತಂತುಗಳನ್ನು, ಯಾವುದು? ನರತಂತುಗಳನ್ನು ಹೊಂದಿದೆ. ಮೆದುಳು ಬಳ್ಳಿಯು ಪರವರ್ತಿತ ಪ್ರತಿಕ್ರಿಯೆ. ಏನು ಪರವರ್ತಿತ? ಹೇಳ್ತೀನಿ. ಕೈ ಕಾಲುಗಳು ಹಾಗೂ ಇತರೆ ಅಂಗಗಳ ಚಲನೆಯಲ್ಲಿ ಹೊಂದಾಣಿಕೆಯನ್ನು ಉಂಟು ಮಾಡುತ್ತದೆ. ಪರವರ್ತಿತ ಅಂತಂದ್ರೆ ಏನು? ಒಂದು ಪ್ರತಿಕ್ರಿಯೆಗೆ ತಾನಾಗಿ ತಾನು ಹುಟ್ಟಿಕೊಂಡಿರುವಂತಹ ಪ್ರತಿಕ್ರಿಯೆ. ಫಾರ್ ಎಕ್ಸಾಂಪಲ್ ಏನು ಹೇಳ್ತದೆ ಡೆಫಿನಿಷನ್? ಒಂದು ಪ್ರಚೋದನೆಗೆ ತಾನಾಗಿ ಉಂಟಾಗುವ ಅಥವಾ ಹುಟ್ಟುಕೊಂಡಿರುವ ಪ್ರತಿಕ್ರಿಯೆಗೆ ಪರವರ್ತಿತ ಪ್ರತಿಕ್ರಿಯೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಚಾ ಬಿಸಿಯದ, ಹೌದಾ? ಆ ಚಾನ ಇಟ್ಕೊಂಡ ತಕ್ಷಣ ಏನಾಗುತ್ತಾ? ಕೈ ಹಿಂದಗಡೆ ಬರುತ್ತಲ್ಲ, ಇದನ್ನೇನಂತೀವಿ? ಪರವರ್ತಿತ ಪ್ರತಿಕ್ರಿಯೆ ಅಂತ ಹೇಳ್ತೀವಿ. ಎಸ್, ಈ ವಿಡಿಯೋದಲ್ಲಿ ಏನೇನು ನೋಡಿದ್ವಿ? ಮೆದುಳು ಬಳ್ಳಿಗಳ ಬಗ್ಗೆ ತಿಳ್ಕೊಂಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಟುಡೇ ಕ್ಲಾಸ್ ಕ್ವಶನ್: ಮೆದುಳು ಬಳ್ಳಿಯು ಎಷ್ಟು ಬಗೆಯ ನರತಂತುಗಳನ್ನು ಹೊಂದಿದೆ? ಆಪ್ಷನ್ಸ್: 3 ಬಗೆಯ, 2 ಬಗೆಯ, 5 ಬಗೆಯ, 6 ಬಗೆಯ. ಆನ್ಸರ್ ಈಸ್ 2 ಬಗೆಯ ನರತಂತುಗಳನ್ನು ಹೊಂದಿದೆ. ಥ್ಯಾಂಕ್ ಯು.